ತೆಗೆದುಕೊಂಡಿರುವಂಥ ವೇದ ಭಾಗ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 9 ವಾಕ್ಯಗಳು. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 9 ವಾಕ್ಯಗಳು. ಇದಾದ ಮೇಲೆ ಯೆಹೂದ್ಯರದೊಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸಾತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಒಂದು ಅದ್ಭುತವನ್ನು ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಪ್ರಿಯರೇ, ಯೇಸು ಅನೇಕ ಹಳ್ಳಿಪಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರಿ ಅನೇಕರಿಗೆ ರಕ್ಷಣೆಯ ಸಂದೇಶವನ್ನು ಬಿಡುಗಡೆಯನ್ನು ಮಾಡಿಕೊಂಡು ಬರುವಾಗ ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರ ಒಂದು ಕೊಳ ಇದೆ. ಅದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸಾತಾ ಅನ್ನುವಂಥ ಹೇಳುವಂಥ ಒಂದು ಸ್ಥಳ ಇದೆ. ಆ ಸ್ಥಳದ ಹತ್ತಿರ ಒಬ್ಬ ಕುಂಟನಿದ್ದಾನೆ. ಅನೇಕರು ಬಂದು ಆ ಕೊಳದ ಹತ್ರ ಬಂದು ಅನೇಕರು ಆ ಕೊಳದಲ್ಲಿ ಮುಳುಗಿ ರೋಗ ಇದ್ದರೆ ರೋಗ ವಾಸಿಯಾಗ್ತಿತ್ತು. ಅನೇಕ ಅದ್ಭುತಗಳು, ಅವರು ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಪರಿಹಾರವಾಗ್ತಿತ್ತು. ಕುಂಟರು, ಮೈ ಒಣಗಿದವರು, ಕುರುಡರು, ರೋಗಿಗಳು ಎಲ್ಲರೂ ಬಂದು ಆ ಕೊಳದಲ್ಲಿ ಮುಳುಗಿದಾಗ ಅವ್ರಿಗೆ ಸ್ವಸ್ಥತೆಯನ್ನು ಹೊಂದ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಒಬ್ಬ ಹುಟ್ಟು ಕುಂಟ, ಆತನು ಸುಮಾರು 38 ವರ್ಷದ ವಯಸ್ಸಿನವನು. ಆತನು ಆ ನೀರಿನ ಕೊಳದ ಹತ್ತಿರ ಕೂತಿದ್ದಾನೆ. ಯೇಸು ಹಾದು ಹೋಗುವಾಗ ಆತನನ್ನು ನೋಡಿ ಆತನನ್ನು ಗುಣಪಡಿಸುವುದನ್ನು ಈ ವೇದ ಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ಪ್ರಿಯರೇ, ಮೊದಲನೇದಾಗಿ ಈ ಬೆತ್ಸಾತಾ ಅನ್ನುವಂಥ ಈ ಸ್ಥಳದ ಮತ್ತೊಂದು ಹೆಸರು ಬೆತ್ಸಾಯಿದ ಅನ್ನುವಂಥ ಹೆಸರನ್ನು ಕೂಡ ನಾವು ಕಾಣ್ಬೋದು. ಇದರ ಅರ್ಥ ಏನಪ್ಪ ಅಂತಂದರೆ ಕನಿಕರದ ಮನೆ, ಕನಿಕರದ ಮನೆ ಅಂತೇಳಿ ಅನೇಕ ವೇದ ಪಂಡಿತರು ಇದನ್ನು ಕರೀತಾರೆ. ಹಾಗಾಗಿ ಒಬ್ಬ ದೇವದೂತನು ಈ ಕೊಳಕ್ಕೆ ಇಳಿದು ಬರ್ತಾ ಇದ್ದ. ಯಾವಾಗ ಇಲ್ಲಿ ಈ ಕೊಳದಲ್ಲಿ ನೀರು ಉಕ್ತದೋ ಆವಾಗ ಉಕ್ಕಿದ್ದನ್ನು ಜನರು ನೋಡಿ ತಕ್ಷಣ ಹೋಗಿ ಆ ಕೊಳದಲ್ಲಿ ಮುಳುಗ್ತಾ ಇದ್ರು. ಅನೇಕ ವೇದ ಪಂಡಿತರು ಹೇಳ್ತಾರೆ, ಬಹುಶಃ ಒಬ್ಬ ದೇವದೂತನು ಅದನ್ನು ಬಂದು ಅವರನ್ನು ಗುಣಪಡಿಸ್ತಾ ಇದ್ದ. ಆ ದೇವದೂತನು ಬೇರೆ ಯಾರು ಅಲ್ಲ, ಕರ್ತನು, ದೇವರು ಅಂತ ಕೆಲವರು ಹೇಳ್ತಾರೆ. ಕೆಲವೇ ಅಭಿಪ್ರಾಯ ಕೂಡ ಇದೆ. ಮೊದಲನೇದಾಗಿ ಗಮನಿಸ್ರಿ, ಇಲ್ಲಿ ಒಬ್ಬ ಕುಂಟನಿದ್ದಾನೆ. ಅವನು ಅನೇಕ ವರ್ಷ ಅಂದರೆ 38 ವರ್ಷಗಳು ರೋಗದಲ್ಲಿ ಬಿತ್ಕೊಂಡು ಆತನು ಕುಂಟನಾಗಿದ್ದರಿಂದ ಆ ಕೊಳಕ್ಕೆ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಅವನಿಗೆ ಯಾರು ಕೂಡ ಅವನನ್ನು ಹೊತ್ಕೊಂಡು ಹೋಗ್ತಾ ಇರಲಿಲ್ಲ. ಯಾರು ಕೂಡ ಅವನಿಗೆ ಸಮಯವನ್ನು ಕೊಡ್ತಾ ಇರಲಿಲ್ಲ. ಮತ್ತು ಅವನು ಹೋಗೋದಕ್ಕಿಂತ ಮುಂಚೆನೆ ಮತ್ತೊಬ್ಬನು ಇಳಿತಾ ಇದ್ದ. ಇದನ್ನು ಗಮನಿಸಿದಂಥ ಯೇಸು ತಾನೇ ಅವನ ಹತ್ರ ಹೋಗಿ ನಿನ್ನನ್ನು ನಾನು ಸ್ವಸ್ಥ ಮಾಡ್ತೀನಿ. ಗಮನಿಸ್ಬೇಕಂತ ವಿಷಯ, ಅಲ್ಲಿ ಯೇಸು ಅವನನ್ನು ನೋಡ್ತಾರೆ. ನೋಡಿದಾಗ ಅವನಿಗೆ ಹೇಳುವಂಥ ಒಂದು ಮಾತು ಏನಂತಂದರೆ, ನಿನಗೆ ಸ್ವಸ್ಥವಾಗೋದಕ್ಕೆ ಮನಸ್ಸುಂಟು. ಯೇಸು ಸ್ವಾಮಿ ಅವನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು 38 ವರ್ಷದಿಂದ ಈ ರೋಗದಲ್ಲಿ ನೀನು ಬಳಲ್ತಾ ಇದೀಯಾ, ಈಗ ನಿನಗೆ ಸ್ವಸ್ಥವಾಗೋದಕ್ಕೆ ಮನಸ್ಸಿದೆಯಾ? ಗಮನಿಸ್ರಿ, ಯೇಸುಗೆ ಗೊತ್ತು ಅವನಿಗೆ ಸ್ವಸ್ಥ ಆಗೋದಕ್ಕೆ ಅವನಿಗೆ ಸ್ವಸ್ಥತೆ ಬೇಕಾದಂಥ ಅವಶ್ಯಕತೆ ಇದೆ. ಅವನಿಗೆ ಕಾಲು ಬೇಕು, ಅವನ ಕಾಲಿನ ಕೊರತೆ ಇದೆ ಅನ್ನುವಂಥದ್ದು ಯೇಸು ಗೊತ್ತು. ಆದರೂ ಕೂಡ
ಅವನನ್ನು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿನಗೆ ಸ್ವಸ್ಥವಾಗೋದಕ್ಕೆ ಮನಸ್ಸುಂಟೋ? ಪ್ರಿಯರೇ, ಯೇಸು ಆತನಿಂದ ಎದುರು ನೋಡ್ತಾ ಇರುವಂತ ಉತ್ತರ ಏನಂತಂದ್ರೆ, ಅವನ ಜೀವನದಲ್ಲಿ ಯೇಸು ಗೊತ್ತು, ಬಂದು ನಿನಗೆ ಅವನಿಗೆ ಸ್ವಸ್ಥ ಇಲ್ಲ ಅನ್ನೋದು ಗೊತ್ತು, ಅವನು ಕುಂಟ ಅನ್ನೋದು ಗೊತ್ತು. ಯೇಸು ತಕ್ಷಣ ಬಂದು ಅವನನ್ನು ಗುಣಪಡಿಸ್ಬೋದಾಗಿತ್ತು. ಆದ್ರೆ ಯೇಸು ಹಾಗೆ ಮಾಡಲಿಲ್ಲ. ಯೇಸು ಏನ್ ಮಾಡಿದ್ರು, ಅವನ ಹತ್ತಿರ ಹೋಗಿ ನಿನಗೆ ಸ್ವಸ್ಥ ಆಗೋದಕ್ಕೆ ಮನಸ್ಸುಂಟಾ ಅಂತ ಕೇಳಿದ್ರು. ಸ್ವಸ್ಥ ಆಗೋದಕ್ಕೆ ಮನಸ್ಸುಂಟಾ ಅಂತ. ಹಾಗಾಗಿ ಸ್ವಸ್ಥ ಆಗೋದಕ್ಕೆ ಅವನಿಗೆ ಮನಸ್ಸುಂಟ ಅಂತ ಯೇಸು ಸ್ವಾಮಿ ಕೇಳಿದ್ರು. ಅದಾದ ನಂತರ ಅವನು ಸ್ವಸ್ಥ ಆಗೋದಕ್ಕೆ ನನಗೆ ಮನಸ್ಸಿದೆ ಅಂತ ಹೇಳ್ತಾನೆ. ಸ್ವಸ್ಥ ಆಗೋದಕ್ಕೆ ಮನಸ್ಸಿದೆ ಅಂತ. ಯೇಸು ನಮ್ಮಿಂದ ಅನೇಕರು ಇವತ್ತು ನಿಮ್ಮ ಜೀವನಗಳಲ್ಲಿ ತೊಂದರೆಗಳನ್ನು, ನೋವುಗಳನ್ನು, ರೋಗಗಳನ್ನು ಅನುಭವಿಸ್ತಾ ಇರ್ಬೋದು. ಯೇಸು ಇಡೀ ಲೋಕದಲ್ಲಿ ಎಷ್ಟು ಕುರುಡರಿದ್ದಾರೆ, ಕುಂಟರಿದ್ದಾರೆ, ಎಷ್ಟು ರೋಗಿಗಳಿದ್ದಾರೆ, ಪ್ರತಿಯೊಂದು ಗೊತ್ತು. ಅವರ ಅವಶ್ಯಕತೆಗಳು ಗೊತ್ತು ಯೇಸು ಸ್ವಾಮಿಗೆ, ಅವರ ನೋವುಗಳು ಗೊತ್ತು. ಆದರೂ ಕೂಡ ಯೇಸು ಎಲ್ಲರ ಕಷ್ಟ, ಎಲ್ಲರ ನೋವು, ಎಲ್ಲರ ಕುಂಟತನ, ಕುರುಡತನ ಪರಿಹಾರ ಮಾಡಿಲ್ಲ. ಕಾರಣ ಏನು? ಕಾರಣ ಏನಂತಂದ್ರೆ, ಅವರು ಯೇಸು ಹತ್ರ ಬರಬೇಕು. ಇಲ್ಲಿ ಗಮನಿಸ್ರಿ, ಯೇಸು ಅವನನ್ನ ಪ್ರಶ್ನೆ ಮಾಡಿದ್ರು, ನಿನಗೆ ಮನಸ್ಸುಂಟೋ ಅಂತ ಕೇಳಿದ್ರು. ಅವನಿಂದ ಬಂದಂತ ಉತ್ತರ ಏನು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದಗೆ ಇಳಿಸುವವರು ಒಬ್ಬರು ಇಲ್ಲ. ಅದರ ಅರ್ಥ ಏನು? ಈ ಮಾತಿನ ಅರ್ಥ, ಹೌದು ಸ್ವಾಮಿ, ನನಗೆ ಮನಸ್ಸಿದೆ, ನನಗೆ ಗುಣ ಆಗ್ಬೇಕು, ಆದ್ರೆ ನನ್ನನ್ನು ನೀರೊಳಗೆ ಇಳಿಸೋದಕ್ಕೆ ಯಾರು ಇಲ್ಲ. ಆ ಮಾತಿನ ಅರ್ಥನೇ ನನಗೆ ಮನಸ್ಸಿದೆ ಅಂತ, ನನಗೆ ಮನಸ್ಸಿದೆ ಅಂತ. ಹಾಗಾಗಿ ದೇವರು ಕೂಡ, ಯೇಸು ಕ್ರಿಸ್ತನು ಕೂಡ ನಿಮ್ಮಿಂದ ನಮ್ಮಿಂದ ಎದುರು ನೋಡ್ತಾ ಇರುವಂಥದ್ದು ಕಷ್ಟ, ಕಣ್ಣೀರು, ನೋವು, ಹಿಂಸೆ, ರೋಗ, ಕುರುಡತನ, ಕುಂಟತನ, ಇದರಲ್ಲಿ ಬಳಲ್ತಾ ಇರುವಂಥ ನೀವುಗಳು, ಪಾಪದಲ್ಲಿ ಬಳಲ್ತಾ ಇರುವಂಥ ವ್ಯಕ್ತಿಗಳು, ಪ್ರಿಯರೇ, ಯೇಸು ಎದುರು ನೋಡ್ತಾ ಇರೋದೇನಂತಂದ್ರೆ, ನೀವು ಆತನ ಬಳಿಗೆ ಬಂದು ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಮನಸ್ಥಿತಿಯನ್ನ ಒಪ್ಕೊಳ್ಬೇಕು, ಹೇಳ್ಕೊಳ್ಬೇಕು. ಹೌದಪ್ಪ, ನನಗೆ ಇದು ಅವಶ್ಯಕತೆ ಇದೆ. ಅದಕ್ಕೆ ಬೈಬಲ್ನಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಹೇಳಿದ್ರು, ಸುಮ್ಮನೆ ಹೇಳಲಿಲ್ಲ, ನಾನು ನಿಮಗೆಲ್ಲಾ ಕೊಡ್ತೀನಿ ಅಂತ ಹೇಳಲಿಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಬೇಡಿಕೊಳ್ಳಿರಿ ನಿಮಗೆ ದೊರಕ್ತದೆ, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂತಾನೆ ಅಂತ, ಬೇಡಿಕೊಳ್ಳದವನು ಹೊಂದದೇ ಇರ್ತಾನೆ. ಹಾಗಾಗಿ ಯೇಸು ಆ ಕುಂಟನ ಜೀವನದಿಂದ ಏನನ್ನ ಎದುರು ನೋಡ್ತಾ ಇದ್ದಾನೆ ಅಂತಂದ್ರೆ, ಅವನ ಬಾಯಲ್ಲಿ ಯೇಸುವನ್ನ ಬೇಡಬೇಕು, ಯೇಸುವನ್ನ ಕೇಳಬೇಕು. ಹೌದು, ನನಗೆ ಬೇಕು ಅಂತೇಳಿ ನಿನ್ನಲ್ಲಿ ಬರಬೇಕು. ಹಾಗೆಯೇ ಒಬ್ಬ ಆತ್ಮೀಕ ವ್ಯಕ್ತಿಯ ಜೀವನದಲ್ಲೂ ಕೂಡ ಇದನ್ನೇ ಯೇಸು ಸ್ವಾಮಿ ಎದುರು ನೋಡುವಂಥದ್ದು. ನಮಗೆ ಗೊತ್ತು, ನಾವೆಲ್ಲರೂ ಪಾಪ ಮಾಡ್ತೇವೆ, ಪಾಪದಲ್ಲಿದ್ದೇವೆ, ಪಾಪದ ಮುಕ್ತಿ ನಮಗೆ ಬೇಕು, ಪಾಪದಿಂದ ಬಿಡುಗಡೆ ಬೇಕು, ಅದು ಯೇಸುಗೂ ಗೊತ್ತು. ಆದರೆ ಯೇಸು ಎಲ್ಲ ಪಾಪಿಗಳಾಗಿದ್ದಾರೆ, ನಾನು ಹೋಗಿ ಅವರೆಲ್ಲರ ಪಾಪವನ್ನು ಕ್ಷಮಿಸ್ಬಿಡ್ತೀನಿ ಅಂತೇಳಿ ಬಂದು ಎಲ್ಲರ ಪಾಪಗಳನ್ನ ಕ್ಷಮಿಸಿಲ್ಲ. ಯಾರೆಲ್ಲ ಅವನ ಹತ್ರ ಬಂದು ತಮ್ಮ ಪಾಪಗಳನ್ನ ಒಪ್ಕೊಳ್ತಾರೋ, ಪ್ರೇರೆ, ನೀನು ಅನ್ಕೊಳ್ತಾ ಇರ್ಬೋದು, ಯೇಸು ನನಗೋಸ್ಕರ ನನ್ನ ಪಾಪಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನಲ್ವಾ, ನಾನ್ಯಾಕೆ ಚಿಂತೆ ಮಾಡಲಿ ಅಂತೇಳಿ ನಿನ್ನ ಮನೇಲಿ ಕೂರ್ಬೋದ್ರೆ, ಆ ಥರ ಅಲ್ಲ. ಯೇಸು ಹತ್ರ ನೀನು ಬಂದು ನಿನ್ನ ಪಾಪವನ್ನು ಒಪ್ಕೊಂಡು ನಿನ್ನ ಪಾಪಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು. ಅದನ್ನ ಯೇಸು ಸ್ವಾಮಿ ನಿನ್ನಿಂದ ಎದುರು ನೋಡ್ತಾ ಇರುವಂಥದ್ದು. ಹಾಗಾಗಿ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 12ನೇ ವಾಕ್ಯ ಈ ರೀತಿಯಾಗಿ ನಮಗೆ ಹೇಳುತ್ತೆ, ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನ ಏನ್ ಮಾಡ್ತಾರಂತೆ? ಸ್ವಾಧೀನ ಮಾಡ್ಕೊಳ್ತಾರೆ. ಅಂದ್ರೆ ನಮ್ಮಲ್ಲಿ ಆ ಒಂದು ಆಸೆ, ಆ ಒಂದು ಆಗ್ರಹ, ಆ ಒಂದು ಮನಸ್ಥಿತಿಯನ್ನ ನಾವು ಹೊಂದ್ಕೊಳ್ಬೇಕು ಅನ್ನೋದನ್ನ ಈ ಕುಂಟನಿಂದ ನಾವು ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಪ್ರಶ್ನೆ ಕೇಳಿದ್ರು, ನಿನಗೆ ಮನಸ್ಸುಂಟು? ಹೌದು ಸ್ವಾಮಿ, ನನಗೆ ಮನಸ್ಸಿದೆ, ಆದರೆ ನನ್ನನ್ನು ಯಾರೂ ಕೂಡ ಇಳಿಸೋರಿಲ್ಲ.
ಹಾಗೆ ನೀವು ಪ್ರಾರ್ಥಿಸುವಾಗ ದೇವರು ಯೇಸು ಸ್ವಾಮಿ ಗೊತ್ತು, ನಿಮ್ಮ ಕಷ್ಟ ನೀವು ಅನುಭವಿಸ್ತಾ ಇರುವಂತಹ ಸ್ಥಿತಿ ಪ್ರತಿಯೊಂದು ಗೊತ್ತು. ಆದರೆ ದೇವ್ರು ತಾನೇ ನಿಮ್ಮ ಹತ್ರ ಬಂದು ನಿಮಗೆ ಪರಿಹಾರ ಮಾಡಲ್ಲ. ನೀವು ದೇವ್ರ ಹತ್ರ ಕೇಳಬೇಕು. ಈಗ ಹೇಗೆ ಅಂತಂದ್ರೆ, ಊಟ ಇದೆ, ಆ ಊಟವನ್ನ ನಮ್ಮ ಮುಂದೆ ಇಟ್ಕೊಂಡ ತಕ್ಷಣ ಅದರ ಸ್ಮೆಲ್ಲೋ ಇಲ್ಲ ಅದನ್ನ ನೋಡಿದ ತಕ್ಷಣನೋ ಅದರ ಎಲ್ಲ ಗುಣಗಳನ್ನು ಅರ್ತಿದ್ರಿಂದನೋ ನಮಗೆ ಹೊಟ್ಟೆ ತುಂಬಲ್ಲ. ನಾವು ಕೈಯಿಂದ ತಗೊಂಡು ತಿನ್ನಬೇಕು. ತಿಂದ ನಂತರ ಅದು ನಮ್ಮ ಹೊಟ್ಟೆಗೆ ಹೋಗಿ ನಮಗೆ ಆರೋಗ್ಯವನ್ನು ಕೊಡ್ತದೆ. ಹಾಗೆಯೇ ಯೇಸು ಸ್ವಾಮಿ ನಮ್ಮ ಹತ್ರ ಇದ್ದಾರೆ. ಯೇಸು ಸ್ವಾಮಿಯ ಮಾತುಗಳಿದ್ದಾವೆ, ಯೇಸು ಸ್ವಾಮಿಯ ಚರಿತ್ರೆ ಇದೆ, ಸತ್ಯವೇದದಲ್ಲಿ ಆತನ ಬಗ್ಗೆ ಹೇಳಿದೆ. ಅದನ್ನೆಲ್ಲ ತಿಳ್ಕೊಳ್ಬೇಕು. ಬಂದು ತಿಳ್ಕೊಂಡು ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಸತ್ತಿದ್ದಾನೆ ಅಂತೇಳಿ ನಂಬಿ ಯೇಸು ಹತ್ರ ನಿಮ್ಮ ಪಾಪದ ಸಮಸ್ಯೆ, ಕಷ್ಟದ ಸಮಸ್ಯೆ, ರೋಗದ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಾಗ ನಿಮಗೆ ಯೇಸು ಸ್ವಾಮಿ ಬಿಡುಗಡೆ ಕೊಡ್ತಾರೆ. ಅದು ಅಲ್ಲಿ ನಡೀತಾ ಇರುವಂಥ ಘಟನೆ. ಅದಾದ ಮೇಲೆ ಇಲ್ಲಿ ಗಮನಿಸ್ರಿ, ಇಲ್ಲಿ ಅನೇಕರು ತುಂಬಾ ಜನ ಇದ್ದಾರೆ. ಅದು ಕೊಳ, ಅದು ಅನೇಕರು ಕುಷ್ಠರೋಗಿಗಳು, ಮೈ ಒಣಗಿದವರು, ಕುಂಟರು, ಕುರುಡ್ರು ಇವರೆಲ್ಲ ಬಂದು ಏನ್ ಮಾಡ್ತಿದ್ರಂತೆ, ಅಲ್ಲಿ ಆ ಕೊಳದಲ್ಲಿ ಮುಳುಗಿ ಅನೇಕ ಸ್ವಸ್ಥತೆಯನ್ನ ಪಡ್ಕೊಳ್ತಾ ಇದ್ರಂತೆ. ತುಂಬಾ ನನಗೆ ಅನಿಸುತ್ತೆ, ತುಂಬಾ ಜನ ಅಲ್ಲಿ ಸೇರಿರ್ತಾರೆ ಆ ಒಂದು ಪ್ರದೇಶದಲ್ಲಿ. ಆದ್ರೆ ಗಮನಿಸ್ರಿ, ಅಲ್ಲಿ ಕುರುಡರಿದ್ದಾರೆ, ಮೈ ಒಣಗಿದೆ ಇದ್ದಾರೆ, ಕೆಲವರು ಆರೋಗ್ಯದಿಂದ ಇರೋರು ಕೂಡ ಇರ್ಬೋದು. ಯಾಕೆಂದ್ರೆ ಯೇಸು ಏನ್ ಮಾಡ್ಬೋದು ಅಂತ ನೋಡೋದಕ್ಕೆ ಬಂದಿರ್ಬೋದು. ಆದ್ರೆ ಅಲ್ಲಿ ಗಮನಿಸ್ರಿ, ಯಾರೂ ಕೂಡ 38 ವರ್ಷದಿಂದ ಆ ವ್ಯಕ್ತಿಯನ್ನ ಒಂದು ಕೊಳಕ್ಕೆ ತಗೊಂಡೋಗಿ ಅವನನ್ನ ಮುಳುಗಿಸಿಲ್ಲ ಅಂತಂದ್ರೆ ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಮನಸ್ಥಿತಿ ಎಂಥ ಮನಸ್ಥಿತಿಯಾಗಿತ್ತು. ನನಗನ್ಸುತ್ತೆ ಅವರ ಮನಸ್ಥಿತಿ ಎಲ್ಲ ಸ್ವಾರ್ಥತೆ ಅಂತ ತುಂಬಿದ್ದ ಮನಸ್ಥಿತಿಯಾಗಿತ್ತು. ಯಾಕೆಂದ್ರೆ ಅಲ್ಲಿ ಗಮನಿಸ್ರಿ, ಅವನು ಹೇಳ್ತಾನೆ, ನಾನು ಹೋಗೋದಕ್ಕಿಂತ ಮುಂಚೆ ಏನ್ ಮಾಡ್ತಾನಂತೆ, ಒಬ್ಬನು ನನಗಿಂತ ಮುಂಚೆ ಹೋಗಿ ಏನಾಗ್ತಾನೆ, ಮುಂದಾಗಿ ಮತ್ತೊಬ್ಬನು ಹೋಗಿ ಇಳಿತಾನೆ. ಅದೆಲ್ಲ ಸ್ವಾರ್ಥತೆಯಿಂದ ತುಂಬಿದಂತ ಜನರಿದ್ದಾರೆ. ಆದರೆ ಯೇಸು ಗಮನಿಸ್ರಿ, ಸ್ವಾರ್ಥ ಇರುವಂತ ಜನರ ಬಳಿಯಲ್ಲಿ ಮಧ್ಯದಿಂದ ಅವನು ಅನ್ಕೊಳ್ತಾ ಇರ್ಬೋದು, ಕುಂಟ, ನನಗೆ ಯಾರೂ ಇಲ್ಲ, ನನ್ನನ್ನು ಕೊಳದೋಳು, ಅವನ ಮಾತಿನಲ್ಲೇ ಗಮನಿಸ್ರಿ, ಯಾರು ನನ್ನನ್ನು ಕರ್ಕೊಂಡು ಹೋಗೋದಕ್ಕಿಲ್ಲ, ನನ್ನ ಬಂಧುಗಳು ಇಲ್ಲ. ಅದರ ಅರ್ಥ ಯಾರು ಇಲ್ಲ ಅಂತಂದ್ರೆ ಅವ್ರ ಬಂಧು ಇಲ್ಲ, ಸ್ನೇಹಿತನಿಲ್ಲ, ಅವನ ಸಂಬಂಧಿಕರಿಲ್ಲ, ಯಾರು ಕೂಡ ಇಲ್ಲ. ನನ್ನನ್ನು ಕೊಳದೊಳಗೆ ಇಳಿಸೋರು ಯಾರೂ ಇಲ್ಲ ಅಂತ ಹೇಳ್ತಾನೆ, ಒಬ್ಬರೂ ಇಲ್ಲ ಅಂತ ಹೇಳ್ತಾನೆ. ಈಗೋ ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವವನು. ನಿನಗೆ ಯಾರು ಸಹಾಯಕರಿಲ್ಲ ಅಂತ ಹೇಳ್ತೀಯಾ? ಈ ವಾಕ್ಯ ನಿನಗೆ ಹೇಳ್ತದೆ, ದೇವರು ನಿನಗೆ ಹೇಳ್ತಾ ಇದ್ದಾನೆ, ದೇವರೇ ನನಗೆ ಸಹಾಯ. ಪ್ರೇರ ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳಿದ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ನನ್ನ ದೇವರಿಂದ, ಯೆಹೋವನಿಂದ ನನ್ನ ಸಹಾಯ ಬರುತ್ತದೆ ಅಂತೇಳಿ ಭಕ್ತನು ಹೇಳ್ತಾನೆ. ಅಸಹಾಯಕ ಸ್ಥಿತಿಯಲ್ಲಿ ಸಹಾಯಕನಾಗಿ ಬರುವಂತ ಏಕೈಕ ವ್ಯಕ್ತಿ, ಏಕೈಕ ದೇವರು, ಅದು ಯೇಸು ಕ್ರಿಸ್ತನು ಮಾತ್ರವಾಗಿದ್ದಾನೆ. ಪ್ರೇರೆ 72ನೇ ಕೀರ್ತನೆ 12ನೇ ವಾಕ್ಯ, ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ಯಾವ ವ್ಯಕ್ತಿ, ನಾನು ಆಗ್ಲೇ ಹೇಳಿದೆ, ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೋ ಈ ಕುಂಟನ ರೀತಿಯಲ್ಲಿ, ಯಾವಾಗ ಯೇಸುವಿನ ಬಳಿಯಲ್ಲಿ, ಹೌದು ಸ್ವಾಮಿ ನನಗೆ ಅವಶ್ಯಕತೆ ಇದೆ, ಹೌದು ಸ್ವಾಮಿ ನನಗೆ ಬಿಡುಗಡೆ ಅವಶ್ಯಕತೆ ಇದೆ, ಹೌದು ಸ್ವಾಮಿ ನನಗೆ ಇದು ಅವಶ್ಯಕತೆ ಇದೆ ಅಂತ ಹೇಳಿ ದೇವರ ಹತ್ರ ನಿಮ್ಮ ಅವಶ್ಯಕತೆಗಳನ್ನು ನೀವು ಇಡುವಾಗ, ಬೇಡುವಾಗ, ಮೊರೆ ಇಡುವಾಗ ಆತನು ಉದ್ಧರಿಸುವವನು, ಆತನು ಉತ್ತರಿಸುವವನು, ಆತನು ದಿಕ್ಕಿಲ್ಲದವರಿಗೆ, ಆತನು ಕುಗ್ಗಿದವರಿಗೆ ಆದರಣೆಯನ್ನು ನೀಡುವಂಥ ದೇವರು. ಪ್ರಿಯಳೇ, ಈ ಮಾತು 100ಕ್ಕೆ 100 ಸತ್ಯ. ನೀನು ಯಾವಾಗ ಆತನ ಹತ್ರ ಕೂತು ಮೊಣಕಾಲೂರಿ ನೀನು ಬೇಡ್ತೀಯೋ, ನಿನ್ನ ಅವಶ್ಯಕತೆಯನ್ನು ನೀನು ಹೇಳ್ಕೊಳ್ತೀಯೋ, ಖಂಡಿತವಾಗ್ಲೂ ನಿನ್ನ ಅವಶ್ಯಕತೆಗೆ ತಕ್ಕಂತೆ ದೇವರು ಸಂಧಿಸುವಂಥವನಾಗಿದ್ದಾನೆ. ಪ್ರಿಯರೇ, ಮತ್ತೊಂದು ವಿಷಯ ಗಮನಿಸಬೇಕು. ಅಲ್ಲಿ ಅನೇಕರಿದ್ದಾರೆ,
ಅಲ್ಲಿ ಗಮನಿಸಿದ್ವಿ ನಾವು, ಕುಂಟರಿದ್ದಾರೆ, ಕುರುಡರಿದ್ದಾರೆ, ಮೈ ಒಣಗಿ ಹೋಗಿದಂಥವರಿದ್ದಾರೆ, ಅನೇಕ ರೋಗದಲ್ಲಿ ಬಿದ್ದಂತ ಅನೇಕರಿದ್ದಾರೆ. ಆದರೆ ಯೇಸುವಿಗೆ ಆತನ ಹತ್ರನೇ ಯಾಕೆ ಹೋಗ್ಬೇಕಾಗಿತ್ತು? ಯಾಕೆ ಅಂತಂದ್ರೆ ಯೇಸುಗೆ ಗೊತ್ತು ಆತನಿಗೆ ಸ್ವಸ್ಥವಾಗೋದಕ್ಕೆ ಮನಸ್ಸಿದೆ, ನಂಬಿಕೆ ಆತನಿಗಿದೆ. ಆ ನಂಬಿಕೆ ಯೇಸುವಿಗೆ ಕಾಣಿಸ್ತು. ಅಷ್ಟು ಜನರಲ್ಲಿ ಕಾಣಿಸದೇ ಇರುವಂತ ನಂಬಿಕೆ ಯೇಸುವಿಗೆ ಆ ಕುಂಟನಲ್ಲಿ ಕಾಣಿಸ್ತು. ಆ ನಂಬಿಕೆ ಅವನನ್ನ ಸ್ವಸ್ಥಪಡಿಸ್ತು. ಪ್ರಿಯರೇ, ಆ ನಂಬಿಕೆ ನನ್ನನ್ನು ಸ್ವಸ್ಥಪಡಿಸ್ತು. ಯಾರ ಮೇಲೆ ಇಲ್ಲದ ಕನಿಕರ, ಯಾರ ಮೇಲೆ ಬರದ ಆ ದಯೆ, ಯಾರ ಮೇಲೆ ಬರದ ಆ ಕರುಣೆ ಆ ಕುಂಟನ ಮೇಲಿತ್ತು. ಯಾಕೆ ಅಂತಂದ್ರೆ 38 ವರ್ಷದಿಂದ ರೋಗದಿಂದ ಬಳಲ್ತಾ ಇದ್ದಾನೆ, ಆ ಒಂದು ಸ್ಥಳದಲ್ಲೇ ಇದ್ದಾನೆ. ಅವನ ನೋವು ದೇವರಿಗೆ ಮುಟ್ತು. ಪ್ರಿಯಳೇ, ನೀನು ಎಷ್ಟು ವರ್ಷದಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದೀಯಾ? ಎಷ್ಟು ವರ್ಷದಿಂದ ರೋಗದ ಸಮಸ್ಯೆಯನ್ನು ಅನುಭವಿಸ್ತಾ ಇದೀಯಾ? ಎಷ್ಟು ವರ್ಷದಿಂದ ಪಾಪದ ಸಮಸ್ಯೆಯನ್ನು ಅನುಭವಿಸ್ತಾ ಇದೀಯಾ? ಎಷ್ಟು ವರ್ಷ ಕೈ ಬಿಡಲ್ಪಟ್ಟ ಸಮಸ್ಯೆಯನ್ನ, ದಿಕ್ಕಿಲ್ಲದೆ, ಯಾರು ನಿನಗೆ ಸಹಾಯಕರಿಲ್ಲದೆ ಅನುಭವಿಸ್ತಾ ಇರುವಂತ ಸಮಸ್ಯೆ ನಿನ್ನ ವಿಚಾರದಲ್ಲಿ ದೇವರಿಗೆ ಮುಟ್ಟಿದೆ. ಯೇಸು ಕ್ರಿಸ್ತನಿಗೆ ನಿನ್ನ ವಿಚಾರ ಮುಟ್ಟಿದೆ. ಆದರೆ ನೀನು ಹೇಳಬೇಕು, ಯೇಸುವೆ, ನೀನು ಉತ್ತಮ ಸಹಾಯಕನು, ನನಗೋಸ್ಕರ ಪ್ರಾಣ ಕೊಡುವವನು ನೀನಾಗಿದ್ದಿ, ನೀನು ನನ್ನನ್ನು ಬಿಡುಗಡೆ ಕೊಡು, ನನಗೆ ಈ ರೋಗದಿಂದ ಮುಕ್ತಿ ಕೊಡು ಅಂತೇಳಿ ನೀನು ಬೇಡುವುದಾದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೇನೆ ಪ್ರಿಯಳೇ, ಆ ಕುಂಟನಿಗೆ ಆದಂಥ ಸ್ವಸ್ಥತೆ, ಆ ಕುಂಟನಿಗೆ ಆದಂಥ ಪರಿಹಾರ, ಆ ಕುಂಟನಿಗೆ ಆದಂಥ ಬಿಡುಗಡೆ ನಿನ್ನ ಜೀವನದಲ್ಲೂ ಆಗುತ್ತೆ. ಬಹುಶಃ ನಮಗೆ ಗೊತ್ತಿಲ್ಲ, ಅವನ ಜೀವಿತದಲ್ಲಿ ಅವನು ಮಾಡಿದ ಪಾಪದಿಂದನೋ ಇಲ್ಲ ದೇವರ ಮಹಿಮೆಗೋಸ್ಕರನೋ ಆ ರೋಗ ಬಂದಿರಬಹುದು. ನಿನ್ನ ಜೀವನದಲ್ಲಿ ನೀನು ಅನ್ಕೊಳ್ತಾ ಇರ್ಬೋದು, ನಾನು ಮಾಡಿದ ತಪ್ಪಿನಿಂದ, ನಾನು ಮಾಡಿದ ದ್ರೋಹದಿಂದ, ನಾನು ಮಾಡಿದ ಕೆಟ್ಟತನದಿಂದ ನನ್ನ ಜೀವನದಲ್ಲಿ ಬಂದಿರಬಹುದು. ಆದರೆ ಇನ್ನೊಂದು ಕೂಡ ನೀನು ಅರ್ಥ ಮಾಡ್ಕೊಳ್ಬೇಕು, ಇದು ದೇವರ ಮಹಿಮೆಗೋಸ್ಕರ ಬಂದಿದೆ. ದೇವರು ಖಂಡಿತವಾಗ್ಲೂ ನನ್ನ ಬಿಡಿಸಿ ಆತನ ನನ್ನ ಮಹಿಮೆ ಪಡಿಸ್ಕೊಳ್ತಾನೆ ಅನ್ನುವಂಥದ್ದನ್ನು ನೀನು ಅರ್ಥಕೊಳ್ಬೇಕು. ಪ್ರಿಯರೇ, ಮೂರನೇದಾಗಿ ನಾವು ನೋಡುವಂಥ ವಿಚಾರ, ಅಲ್ಲಿ ಗಮನಿಸ್ರಿ, ನಿನಗೆ ಸ್ವಸ್ಥಲಾಗೋದಕ್ಕೆ ಮನಸ್ಸಿದೆಯಾ ಅಂತ ಯೇಸು ಸ್ವಾಮಿ ಕೇಳಿದ್ರು. ಆತನೇನು ಹೇಳ್ತಾನೆ? ಹೌದು ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ. ಇಷ್ಟೇ ಯೇಸು ಸ್ವಾಮಿ ಹೇಳಿದ್ದು, ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ. ಇನ್ನೇನು ಮಾಡಲಿಲ್ಲ. ಪ್ರಿಯರೇ, ಇದು ಅದ್ಭುತ. ಅಂದ್ರೆ ಯಾಕೆ ಇದು ಅದ್ಭುತ ಅಂತ ಹೇಳ್ತೀನಿ ಅಂತಂದ್ರೆ, ಕ್ಷಣದಲ್ಲಿ ಆಗೋದಕ್ಕೆ ಏನಂತ ಕರೀತಾರೆ? ಅದ್ಭುತ ಅಂತ ಕರೀತಾರೆ. ಅನೇಕ ವರ್ಷ ಟ್ರೀಟ್ಮೆಂಟ್ ಕೊಟ್ಟು, ಅನೇಕ ವರ್ಷ ಟ್ಯಾಬ್ಲೆಟ್ ತಿಂದು, ಅನೇಕ ವರ್ಷ ಬೇಕಾದ ಎಲ್ಲಾ ಚಿಕಿತ್ಸೆನ ಮಾಡಿಕೊಂಡು ಅದಾದ ನಂತರ ಬಿಡುಗಡೆ ಆಗೋದಕ್ಕೆ ಅದ್ಭುತ ಅಂತ ಹೇಳಲ್ಲ, ಇದಕ್ಕೆ ಅದ್ಭುತ ಅಂತ ಹೇಳ್ತಾರೆ. ಕ್ಷಣದಲ್ಲೇ ಯೇಸು ಸ್ವಾಮಿ ಏನ್ ಹೇಳಿದ್ರು? ನಿನ್ನ ಹಾಸಿಗೆನ ಒತ್ತುಕೊಂಡು ನಡೆ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು? ನಿನ್ನ ಹಾಸಿಗೆನ ಒತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆದನು. ಎಂತ ಅದ್ಭುತ ಪ್ರಿಯರೇ! ಗಮನಿಸಬೇಕಂತ ಒಂದು ವಿಚಾರ ಇದರಲ್ಲಿದೆ. ಏನ್ ವಿಚಾರ ಅಂತಂದ್ರೆ, ಅವನಿಗೆ ಯಾವುದರ ಮೂಲಕ ಅವನಿಗೆ ಬಿಡುಗಡೆ ಆಯ್ತು. ಅಲ್ಲಿ ಹೇಳುತ್ತೆ, ಹಾಸಿಗೆಯನ್ನು ಒತ್ತುಕೊಂಡು ನಡೆದ, ಸ್ವಸ್ಥನಾದ. ಹೆಂಗೆ ಸ್ವಸ್ಥನಾದ ಅವನು? ಯಾವ ರೀತಿಯಾಗಿ ಸ್ವಸ್ಥನಾದ ಅವನು? ಸ್ವಸ್ಥನಾಗಿದ್ದು ಒಂದೇ ಒಂದು ವಿಚಾರದಿಂದ, ಯೇಸುವಿನ ಮಾತಿನ ಮೂಲಕ ಅವನಿಗೆ ಬಿಡುಗಡೆ ಸಿಕ್ತು. ಯೇಸು ಹೇಳಿದ್ರು, ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡಿ. ಅದ್ರ ಮೇಲೆ ಅವನು ನಂಬಿಕೆ ಇಟ್ಟ. ಬೇರೆ ಅವನು ಹೇಳ್ಬೋದಾಗಿತ್ತು, 38 ವರ್ಷದಿಂದ ನಾನು ರೋಗದಲ್ಲಿದ್ದೀನಿ, 38 ವರ್ಷದಿಂದ ನಾನು ಕಾಲಿಲ್ದೇನೆ ಇದ್ದೀನಿ, ಎಷ್ಟೋ ಜನ ಬಂದ್ರು, ಯಾರು ಕೂಡ ನನ್ನನ್ನು ಬಿಡುಗಡೆ ಮಾಡೋಕ್ಕಾಗ್ಲಿಲ್ಲ, ಈ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡಿ ಅಂತ ಬರೀ ಮಾತಿನಿಂದ ಹೇಳ್ತಾ ಇದ್ದಾನೆ. ಅವನೇನು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಯಾವ ಮೆಡಿಸಿನ್ ಕೂಡ ಕೊಡದೇನೆ ಹೇಳ್ತಾ ಇದ್ದಾನೆ, ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡಿ. ಇದು ಹಿಂಗಾಗುತ್ತೆ ಅಂತೇಳಿ ಅನುಮಾನ ಪಡ್ಬೋದಾಗಿತ್ತು, ಅವನು ಡೌಟ್ ಪಡ್ಬೋದಾಗಿತ್ತು. ಇಲ್ಲ, ಪಡ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಬಂದು ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರು, ಅವನ ಮಾತಿನಲ್ಲಿ ಏನ್ ಶಕ್ತಿ ಇದೆ, ಅದನ್ನೆಲ್ಲ ಆತನು ಕೇಳಿದ್ದಾನೆ.
ತಕ್ಷಣ ಅವನೇನು ಮಾಡ್ದ? ಯಾವುದೇ ಒಂದು ಡೌಟ್ ಇಲ್ಲದೆ, ಒಂದು ಸಂಶಯ ಇಲ್ಲದೆ ತನ್ನ ಹಾಸಿಗೆಯನ್ನು ಎತ್ಕೊಂಡ ನಡೆದ. ಪ್ರೇರೆ, ಅಲ್ಲಿ ಬಿಡುಗಡೆಯಾಗಿದ್ದು ಯೇಸುವಿನ ಮಾತಿನ ಶಕ್ತಿ. ಯೇಸುವಿನ ಮಾತಿನ ಮೇಲೆ ಅದು ಬಿಡುಗಡೆ ಆಯಿತು. ಮತ್ತು ಆ ಕುಂಟನ ನಂಬಿಕೆ ಅವನು ಕ್ರಿಯೆ ಮಾಡ್ತಾ ಇದ್ದಾನೆ ನೋಡ್ರಿ. ಅಲ್ಲಿ ಕ್ರಿಯೆಗಿಂತ ಮುಂಚೆ ನಂಬಿಕೆ ಬರುತ್ತೆ. ಅವನು ಫಸ್ಟ್ ನಂಬದ, ಯೇಸುವಿನ ಮಾತಿನ ಮೇಲೆ ನಂಬದ ನಂತರ ಅವನು ಹೊತ್ಕೊಂಡು ನಡೆದ, ಬಿಡುಗಡೆ ಆಯಿತು. ಪ್ರೇರೆ, ಇವತ್ತು ಕೂಡ ಅನೇಕರು ಅನ್ಕೊಳ್ತಾ ಇದ್ದಾರೆ ನಮಗೆ ಪಾಪದಿಂದ ಬಿಡುಗಡೆ. ಕೆಲವರು ಈ ದಿನಮಾನಗಳಲ್ಲಿ ಎಷ್ಟೋ ದೂರಕ್ಕೆ ಹೋಗಿ, ಆ ಸ್ಥಳಗಳ ಹೆಸರೆಲ್ಲ ಹೇಳೋದು ಬೇಡ ಪ್ರೇರೆ, ಎಷ್ಟೋ ದೂರ ಕೆಳಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ, ನೀರಿನಲ್ಲಿ ಸ್ನಾನ ಮಾಡಿ, ಆ ನೀರನ್ನು ತಂದು ಇಲ್ಲಿದ್ದಂಥವ್ರಿಗೂ ಕೂಡ ಸುರಿತಾ ಇದ್ರು, ಆ ನೀರನ್ನು ಪ್ರೋಕ್ಷಣೆ ಮಾಡ್ತಾ ಇದ್ರು. ಅನೇಕರು ಅನ್ಕೊಂಡ್ರು ನಾವು ಶುದ್ಧರಾಗ್ತೀವಿ. ಇಲ್ಲ, ಯೇಸುವಿನ ರಕ್ತದಿಂದ ಅಲ್ಲದೆ, ಯೇಸುವಿನ ಮಾತಿನ ಮೇಲಿಲ್ಲ ಅಲ್ಲದೆ. ಪ್ರಿಯರೇ ನೋಡ್ರಿ, ಅಲ್ಲಿ ಸ್ವಸ್ಥನಾದ ಯಾವುದರಿಂದ? ಯೇಸುವಿನ ಮಾತು, ಆ ಮಾತಿನ ಮೇಲೆ ನಂಬಿಕೆ. ಅದಕ್ಕೆ ಸರ್ವಜ್ಞ ಈ ರೀತಿಯಾಗಿ ಹೇಳ್ತಾನೆ, ಹಿರಿದು ಪಾಪವ ಮಾಡಿ ಹರಿವ ಗಂಗೆಯಲ್ಲಿ ಮಿಂದು ಅರಿಯತೆನ ಬೇಡ, ಆ ಪಾಪ ಎರೆಯ ಮಣ್ಣಲ್ಲ ಸರ್ವಜ್ಞ. ಹಿರಿದು ಪಾಪವ ಮಾಡಿ ಹರಿವ ಗಂಗೆಯಲ್ಲಿ ಮಿಂದು ಅರಿಯತೆನ ಬೇಡ, ಆ ಪಾಪ ಎರೆಯ ಮಣ್ಣಲ್ಲ ಸರ್ವಜ್ಞ. ಇನ್ನೊಂದು ಮಾತನ್ನ ಹೇಳ್ತಾನೆ, ನಿತ್ಯ ನೀರು ಮುಳುಗುವವನು ಹತ್ತಿದೊಡೆ ಸ್ವರ್ಗವನ್ನು, ಎತ್ತಿ ಜಲದೊಳಿಪ್ಪ ಕಪ್ಪೆ ಹತ್ತಿದೇಕೆಂದ ಸರ್ವಜ್ಞ. ನಿತ್ಯ ನೀರಲ್ಲಿ ಮುಳುಗುವವನು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನೋದಾದ್ರೆ, ಅದೇ ನೀರಲ್ಲಿ ಹುಟ್ಟುವಂತ ಕಪ್ಪೆ, ಅದೇ ನೀರಲ್ಲಿ ಜೀವಿಸುವಂತ ಕಪ್ಪೆ, ಅದೇ ನೀರಲ್ಲಿ ಸಾಯುವಂತ ಕಪ್ಪೆ ಅದೇಕೆ ಹೋಗೋದಿಲ್ಲ ಸ್ವರ್ಗಕ್ಕೆ ಅಂತ ಕೇಳ್ತಾನೆ ಪ್ರಶ್ನೆ. ಪ್ರಿಯರೇ, ಹಾಗಾಗಿ ಸ್ವರ್ಗ, ನಿತ್ಯ ಜೀವ, ಪಾಪ ಕ್ಷಮಾಪಣೆ, ರಕ್ಷಣೆ ಇವೆಲ್ಲ ಸಿಗೋದು ನಮ್ಮ ಕಾರ್ಯಗಳಿಂದಲ್ಲ, ಇನ್ಯಾವುದೋ ವಸ್ತುವಿಂದಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ, ಯೇಸು ಕ್ರಿಸ್ತನ ಮಾತಿನ ಮೂಲಕ ಮಾತ್ರ, ಯೇಸು ಕ್ರಿಸ್ತನ ಆ ಕಲ್ವಾರಿ ಯಜ್ಞದ ಬಲಿಯಿಂದ ಮಾತ್ರ ನಮಗೆ ರಕ್ಷಣೆ, ಬಿಡುಗಡೆ ಸಿಗ್ತದೆ. ಹಾಗಾಗಿ ಆರೋಗ್ಯ ಬೇಕಾ, ಶಾಂತಿ ಸಮಾಧಾನ ಬೇಕಾ, ಪಾಪದಿಂದ ಬಿಡುಗಡೆ ಬೇಕಾ, ಯೇಸುವೇ ಮಾರ್ಗ. ಆ ಯೇಸು ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ.